ಅವಳು ಇದ್ದಕ್ಕಿದ್ದಾಗೆ ಮದುವೆಯಾಗಿ ಹೋಗ್ತಾಳೆ ಅಂದಾಗ ಮನೆಯವರೆಲ್ಲರಿಗೂ ಶಾಕ್ ಆಗೋದು ಸಹಜ ತಾನೆ. ಅದಕ್ಕೆ ಶರತ್ತು, ಶಾನ್ವಿ, ಆಮೇಲೆ ತರುಣ್ ಈ ರೀತಿ ಮಾತಾಡಿದ್ದಾರೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಚಿಚೆ, ಹಾಗೇನಿಲ್ಲ. ನನಗೆ ಅರ್ಥ ಆಗತ್ತೆ. ನಮ್ಮ ದುರ್ಗನ ಗುಣನೇ ಹಾಗೆ. ಎಲ್ರಿಗೂ ಅವಳು ತುಂಬ ಇಷ್ಟ ಆಗ್ಬಿಡ್ತಾಳೆ. ಆದರೆ ಹೆಣ್ಣು ಹೆತ್ತವರಾಗಿ ನಾವು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ? ಅದು ಸರಿನೇ. ಆದರೆ ದುರ್ಗಾ ಈ ಮದ್ವೆ ಬಗ್ಗೆ ಏನಂತಾಳೆ? ಆ ವಿಚಾರವಾಗಿ ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದುರ್ಗಾ, ಏನು ಯೋಚನೆ ಮಾಡ್ತಿದೀಯಮ್ಮ? ಮದುವೆ ಬಗ್ಗೆ ನಿಂಗೆ ಏನನ್ಸುತ್ತೆ? ಅಯ್ಯೋ, ಅವಳಿಗನ್ಸೋದೇನಿದೆ? ನಾವು ನಿರ್ಧಾರ ತಗೊಂಡಾಗಿದ್ಯಲ್ಲ. ಹಾಗಂದ್ರೆ ಹೇಗೆ? ದುರ್ಗಾ ಹುಡುಗನ್ನ ಒಂದು ಸಲನೂ ಭೇಟಿ ಮಾಡದೆ ನಾವೇ ಎಲ್ಲ ನಿರ್ಧಾರ ಮಾಡೋಕ್ಕಾಗತ್ತಾ? ದುರ್ಗಾ ಅವನ ಜೊತೆ ಮಾತಾಡ್ಲಿ, ಆಮೇಲೆ ಏನಾಗತ್ತೆ ನೋಡೋಣ. ಏನ್ ನಡೀತಿದ್ದ? ಒಂದು ನಿಮಿಷ ಬಂದೆ. ದುರ್ಗಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒಂದು ನಿಮಿಷ ಬಾಮ್ಮ. ಇವರೇನು ಸಡನ್ನಾಗಿ ಪ್ರತ್ಯಕ್ಷ ಆಗಿ ದುರ್ಗಾ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ? ಅಲ್ಲ, ಯಾವತ್ತಾದ್ರೂ ಒಂದಿನ ಅವಳ ಮದುವೆ ಆಗ್ಲೇಬೇಕಲ್ವಾ?